ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೂಡ ನಿಮ್ಮ ಬಿಳಿ ಕೂದಲ ಸಮಸ್ಯೆಗಾಗಿ ಒಂದು ನೈಸರ್ಗಿಕ ಆಗಿರುವಂಥ ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ. ನೋಡಿ, ಪದೇ ಪದೇ ಕೆಮಿಕಲ್ ನೀವು ಬಳಸ್ತಾ ಬಂದರೆ ನಿಮ್ಮ ಕೂದಲು ಆರೈಕೆ ತುಂಬಾ ಹಾಳಾಗುತ್ತೆ. ಜೊತೆಗೆ ಇದರಿಂದ ಸ್ಕ್ಯಾಲ್ಪ್ ಮೇಲೆ ಕೂಡ ಸೈಡ್ ಇಫೆಕ್ಟ್ ಬೀಳುತ್ತೆ, ಹಾಗೂ ನಮ್ಮ ಸ್ಕಿನ್ ಮೇಲೆ ಕೂಡ ತುಂಬಾ ಪರಿಣಾಮಗಳು ಬೀಳುತ್ತವೆ. ಸೊ ಅದನ್ನು ಬಿಟ್ಟು ನಾವು ಮನೆಮದ್ದುಗಳನ್ನು ಹಚ್ಕೊಂಡ್ರೆ ಇದು ಯಾವತ್ತಿಗೂ ಒಳ್ಳೆಯದಾಗೇ ಇರುತ್ತೆ. ಸೊ ಯಾವುದೇ ಒಂದು ಕೆಮಿಕಲ್, ಯಾವುದೇ ಒಂದು ರಸಾಯನ ಇಲ್ಲದೆ ಮನೆಯಲ್ಲೇ ತಯಾರಿ ಮಾಡಿಕೊಂಡು ಈ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿಯನ್ನು ನಾವು ರೆಗ್ಯುಲರ್ ಆಗಿ ನಮ್ಮ ಕೂದಲು ಆರೈಕೆ ಸಲುವಾಗಿ ಬಳಸ್ತಾ ಬಂದರೆ ಬಿಳಿ ಕೂದಲು ಸಮಸ್ಯೆಯಿಂದ ಖಂಡಿತವಾಗ್ಲೂ ಪರಿಹಾರನ ಪಡ್ಕೊಳ್ತೀವಿ, ಅದರಲ್ಲಿ ಡೌಟೇ ಇಲ್ಲ. ಜೊತೆಗೆ ಇದನ್ನು ಬಳಸ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿಯಾದ ಸೈಡ್ ಇಫೆಕ್ಟ್ ಆಗಲಿ ಅಥವಾ ಡ್ಯಾಮೇಜ್ ಆಗಲಿ ಆಗೋದಿಲ್ಲ. ಯಾಕಂದರೆ ಆಯುರ್ವೇದಿಕ್ ಯಾವತ್ತೂ ಕೂಡ ನಮ್ಮನ್ನು ಹಾನಿ ಮಾಡೋದಿಲ್ಲ. ಸೊ ಆ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಬನ್ನಿ ತಡ ಮಾಡದೆ ನೋಡ್ಕೊಳ್ಳೋಣ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದ್ರ ಒಳಗಡೆ ಇವಾಗ ಒಂದು ಫುಲ್ ಗ್ಲಾಸಷ್ಟು ನಾನು ಕುಡಿಯೋ ನೀರನ್ನು ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ, ಕುಡಿಯೋ ನೀರನ್ನು ನಾನು ಹಾಕ್ಕೊಂಡಿದ್ದಾಯಿತು. ಇವಾಗ ಇದರಲ್ಲಿ ಕೆಲವು ಇಂಗ್ರೀಡಿಯೆಂಟ್ಗಳನ್ನು ಹಾಕ್ತೀನಿ, ಅದು ಏನಂತ ಕೂಡ ನಿಮ್ಮನ್ನು ತೋರಿಸ್ತೀನಿ ವೀಕ್ಷಕರೇ. ಬನ್ನಿ ನೋಡ್ಕೊಳ್ಳೋಣ. ಸೊ ಈ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿ ತುಂಬಾ ಒಳ್ಳೆಯದಾಗಿದೆ ಹಾಗೂ ತುಂಬಾ ಬೆನಿಫಿಟ್ ಕೊಡುವಂಥ ಇದೆ. ಇದರಲ್ಲಿ ಇವಾಗ ಮೊದಲು ನಾನು ಹಾಕ್ತಾ ಇರುವಂಥದ್ದು ಏನಂದರೆ ವೀಕ್ಷಕರೇ, ಟೀ ಪುಡಿ. ನಿಮ್ಮ ಮನೇಲಿ ಯಾವ ಒಂದು ಟೀ ಪುಡಿನ ಬಳಸ್ತಿರಲ್ವ ಆ ಒಂದಷ್ಟು ಟೀ ಪುಡಿನಲ್ಲಿ ಹಾಕ್ಕೊಳ್ಬೇಕು. ಟೀ ಪುಡಿಯಲ್ಲಿ ಟೈಟಾನ್ ಇರುತ್ತೆ, ಇದು ನಮ್ಮ ಕೂದಲು ಆರೈಕೆ ಸಲುವಾಗಿ ತುಂಬಾ ಒಳ್ಳೆಯದಾಗಿ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಫ್ ಕಲ್ಲೋಂಜಿ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಇದನ್ನು ನೈಜೀರಿಯಾ ಸೀಡ್ಸ್ ಕೂಡ ಅಂತಾರೆ. ಸೊ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಂಗ್ರೀಡಿಯೆಂಟ್, ಇಲ್ಲಿ ನಾನು ಇನ್ಸ್ಟೆಂಟ್ ಆಗಿರೋಂಥ ಕಾಫಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಕಾಫಿ ಅವೈಲೇಬಲ್ ಇರುತ್ತೋ ಆ ಒಂದು ಕಾಫಿನ ಇಲ್ಲಿ ನೀವು ಹಾಕ್ಕೊಳ್ಬೇಕು. ಕಾಫಿಯಲ್ಲಿ ಕ್ಯಾಫಿನ್ ಇರುತ್ತೆ, ಇದು ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಸಿಲ್ಕಿ ಶೈನಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ಕೋತಾ ಇದ್ದೀನಿ, ಅದು ಬಂದು 1/2 ಟೇಬಲ್ ಸ್ಪೂನ್ ಆಫ್ ಟರ್ಮರಿಕ್ ಅಂದರೆ ಅರಿಶಿಣ ಪುಡಿ. ಅರಿಶಿಣ ಪುಡಿ ನೋಡಿ, ಆ್ಯಂಟಿ ಫಂಗಲ್ ಆಗಿ ವರ್ಕ್ ಮಾಡುತ್ತೆ, ಆ್ಯಂಟಿಸೆಪ್ಟಿಕ್ ಆಗಿ ಕಾರ್ಯ ಮಾಡುತ್ತೆ. ಸ್ಕ್ಯಾಲ್ಪ್ನಲ್ಲೇ ಇರ್ತಕ್ಕಂಥ ಯಾವುದೇ ರೀತಿಯಾದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರಲಿ ಅಥವಾ ಸ್ಕ್ಯಾಲ್ಪ್ನಲ್ಲಿ ಯಾವುದೇ ರೀತಿಯಾದ ಇಜಿನೆಸ್ ಇರಲಿ ಅದನ್ನು ಕಡಿಮೆ ಮಾಡುತ್ತೆ. ಸೊ ಸ್ಕ್ಯಾಲ್ಪ್ನಲ್ಲಿರ್ತಕ್ಕಂಥ ಪಿಗ್ಮೆಂಟೇಷನ್ನ ಸಹ ಇದು ದೂರ ಮಾಡುತ್ತೆ. ಸೊ ಇಲ್ಲಿ ನೋಡಿ, ಚೆನ್ನಾಗಿ ಇದು ಏನು ಮಾಡಬೇಕಂದ್ರೆ ಇದನ್ನು ಒಳ್ಳೆಯ ರೀತಿಯಲ್ಲಿ ಕುದಿಸ್ಕೊಳ್ಬೇಕು. ಸೊ ಇದು ಒಂದು ಬೆಸ್ಟ್ ಆದಂಥ ರೆಮಿಡಿ ಇದೆ. ಮೊದಲು ನಾವು ಡಿಕಾಷನನ್ನು ರೆಡಿ ಮಾಡ್ಕೊಳ್ಬೇಕು, ಆಮೇಲೆ ಹೇರ್ ಪ್ಯಾಕ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮ್ಮನ್ನು ತೋರಿಸ್ಕೊಡ್ತೀವಿ. ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ಕೊಂಡು ಹೋಗಿ, ನಿಮಗೆ ಅರ್ಥ ಆಗುತ್ತೆ. ಹಾಗೂ ಇದನ್ನು ಮಾಡೋದು ಕೂಡ ತುಂಬ ಸುಲಭವಾನೇ, ಹಾಗೂ ಹಚ್ಕೊಳ್ಳೋದು ಕೂಡ ತುಂಬ ಸುಲಭವಾಗಿ ಇದೆ. ಸೊ ನೋಡಿದ್ದು ಚೆನ್ನಾಗಿ ಕುದಿಬೇಕು. ನಾವೇನು 1 ಗ್ಲಾಸಷ್ಟು ನೀರನ್ನು ತೊಗೊಂಡಿದ್ದೀವಲ್ವ ಅದು ಕುದ್ದು ಅರ್ಧಕ್ಕೆ ಬರಬೇಕು. ಹಾಗೂ ಹಾಕಿರೋ ಇಂಗ್ರೀಡಿಯೆಂಟ್ಸ್ ತಮ್ಮ ಪೋಷಕಾಂಶವನ್ನು ಈ ಒಂದು ಟಾನಿಕಲ್ಲಿ ಬಿಡುಗಡೆ ಮಾಡಬೇಕು. ಅಲ್ಲಿವರೆಗೂ ನಮಗೆ ಏನಂದರೆ ಈ ರೀತಿಯಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಜಾಸ್ತಿ ಹೊತ್ತೇನು ತಗೊಳ್ಳೋದಿಲ್ಲ ವೀಕ್ಷಕರೇ, ಬರೀ 1-2 ನಿಮಿಷ ಬೇಕಾಗುತ್ತೆ. ಸೊ ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಕಲರ್ ಯಾವ ಮಟ್ಟಿಗೆ ಚೇಂಜ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೋಬಹುದು. ಮೇನ್ ಇದೆ ವೀಕ್ಷಕರೇ, ನಾವು ಯಾವುದೇ ಒಂದು ಹೇರ್ ಪ್ಯಾಕ್ ನೆನೆ ಆಗಬೇಕು ಅಥವಾ ಅಪ್ಲೈ ಮಾಡ್ಕೊಳ್ಬೇಕಂದ್ರೆ ಅದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಯಾವ ವಾಟರ್ ಯೂಸ್ ಮಾಡ್ತೀವಿ ಅಥವಾ ಯಾವ ಡಿಕಾಷನ್ ಯೂಸ್ ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟು. ಸೊ ಇಲ್ಲಿ ನೀವು ನೋಡ್ದಂಗೆ ಎಷ್ಟು ಮಟ್ಟಿಗೆ ಬ್ಲ್ಯಾಕ್ ಆಗಿರೋ ಅಂತ ಇಲ್ಲಿ ನೋಡಿ ಒಳ್ಳೆ ರೀತಿಯಲ್ಲಿ ಕಲರ್ ಬರ್ತಾ ಇದೆ. ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಆಮೇಲೆ ಇದರ ಏನು ಮಾಡಬೇಕಂತ ಹೇಳ್ಕೊಡ್ತೀನಿ. ಸೊ ಈ ಒಂದು ಪ್ಯಾಕ್ ಹಚ್ಕೊಳ್ಳೋ ಮುಂಚೆ ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು. ಆಯಿಲ್ ಫ್ರೀ ಹೇರ್ ಮೇಲೆ ಇದನ್ನು ನಿಮಗೆ ಅಪ್ಲೈ ಮಾಡ್ಕೊಳ್ಬೇಕಾಗಿದೆ. ಹಾಗೂ ಬೆಸ್ಟ್ ಆದಂಥ ರಿಸಲ್ಟ್ನ ಪಡ್ಕೊಳ್ತೀರ ವೀಕ್ಷಕರೇ. ತುಂಬಾ ಅಂದರೆ ತುಂಬ ಒಳ್ಳೆಯಾಗಿರುವಂಥ ಈ ಒಂದು ರೆಮಿಡಿ ಇದೆ. ಸೊ ನೋಡಿ, ಇದನ್ನು ಒಂದು ಸಲ ಯೂಸ್ ಮಾಡ್ಕೊಂಡು ಬಿಡಬೇಡಿ. ಮಿನಿಮಮ್ 1 ತಿಂಗಳಲ್ಲಿ 2 ಸಲ ಅಂತೂ ಹಚ್ಕೊಳ್ಬೇಕು. ಅಂದರೆ 15 ದಿವಸಕ್ಕೆ 1 ಸಲ ಈ ಒಂದು ಹೇರ್ ಪ್ಯಾಕ್ ಹಚ್ಕೊತ ಬಂದ್ರಂದರೆ ನಿಮಗೆ ಬಿಳಿ ಕೂದಲು ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ. ಇವಾಗ ನೋಡಿ, ಇದು ಬಾಯ್ಲ್ ಆಗಿದೆ, ಇದನ್ನು ತಣ್ಣಗಾಗೋಕ್ಕೆ ಇಟ್ಬಿಡೋಣ. ನೆಕ್ಸ್ಟ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲಿ ನಮಗೆ ಕಬ್ಬಿಣದ ಬಾಳಿಗೆನೆ ತೊಗೊಳ್ಬೇಕಾಗಿದೆ. ಅದರ ಒಳಗಡೆ ಇವಾಗ ನಾನು ಏನು ಹಾಕ್ತಾಯಿದ್ದೀನಿ ಅಂದರೆ ಆಮ್ಲ ಪೌಡ್ರ್ ಅಂದರೆ ನೆಲ್ಲಿಕಾಯಿ ಪುಡಿ. ಕಬ್ಬಿಣ ಬಾಳಿಗೆಯಲ್ಲಿ ನೆನೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ವೀಕ್ಷಕರೇ, ಐರನ್ ಯುಕ್ತವಾಗುತ್ತೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಕೂದಲು ಆರೈಕೆ ಸಲುವಾಗಿ, ಹಾಗೂ ನಮ್ಮ ಡೈ ತುಂಬಾ ಒಳ್ಳೆಯ ರೀತಿಯಲ್ಲಿ ಪ್ರಿಪೇರ್ ಆಗುತ್ತೆ. ಸೊ ಹಾಗಾಗಿ ನೋಡಿ, ಇಲ್ಲಿ ನಾನು 1-2 ಟೇಬಲ್ ಸ್ಪೂನಷ್ಟು ಆಮ್ಲ ಪುಡಿಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನೇನು ಹಾಕ್ಕೋತಾ ಇದ್ದೀನಿ ಅಂತ ನೋಡ್ಕೊಡೋಣ ಬನ್ನಿ ವೀಕ್ಷಕರೇ. ಸೊ ಇಲ್ಲಿ ನಾನು ನೆಕ್ಸ್ಟ್ ತೊಗೊಂಡಿರೋವಂಥದ್ದು ಏನಂದರೆ ಇಂಡಿಗೋ ಪೌಡರ್. ಸೊ ಎಲ್ಲ ಈ ಪುಡಿಗಳು ನಿಮಗೆ ಆನ್ಲೈನ್ ಅಥವಾ ಆಫ್ಲೈನ್ ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಸಿಗುತ್ತೆ.
ಇಂಡಿಗೋ ಪೌಡ್ರ್ ಕೂಡ ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಕಲ್ಲೊಂಜಿ ಪುಡಿ. ನಾನೆಲ್ಲ ವೀಡಿಯೋಸ್ಗಳಲ್ಲಿ ನೀವು ಕಲ್ಲೊಂಜಿ ಬಗ್ಗೆ ಕೇಳೇ ಇರ್ತೀರ. ತುಂಬಾ ಇದು ಒಳ್ಳೆ ಆಗಿರುವಂತಹ ಹರ್ಬ್ ಇದೆ ಕೂದಲು ಆರೈಕೆ ಸಲುವಾಗಿ. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನೇನು ಹಾಕ್ಕೊಂಡಿದ್ದೀನಿ ಅಂದರೆ, ನಾನಿಲ್ಲಿ ತೊಗೊಂಡಿರೋವಂಥದ್ದು ಲವಂಗ ಪುಡಿ. ಸೊ ಲವಂಗವನ್ನು ಚೆನ್ನಾಗಿ ಏನಂದರೆ ಸ್ವಲ್ಪ ಮಟ್ಟಿಗೆ ರೋಸ್ಟ್ ಮಾಡಿಕೊಂಡು ಈ ರೀತಿಯಾಗಿ ಪೌಡರ್ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಲವಂಗ ನ್ಯಾಚುರಲ್ ಆಗಿ ಅಂದರೆ ಡಾರ್ಕ್ ಕಲರ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನು ಸಹ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ಪ್ರಿಪೇರ್ ಮಾಡ್ಕೊಂಡಿರೋವಂಥ ಡಿಕಾಷನನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಈ ರೀತಿಯಾಗಿ ಸೋರಿಸ್ಕೊಂಡಿದ್ರಲ್ಲಿ ಹಾಕ್ಕೊಳ್ಬೇಕು ಮತ್ತು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಕೂಡ ಗಂಟು ಲಂಪ್ಸು ಏನಿಲ್ದಂಗೆ ನೋಡ್ಕೊಳ್ಬೇಕು. ಸೊ ಆ ರೀತಿ ಏನು ಮಾಡಬೇಕಂದ್ರೆ ಚೆನ್ನಾಗಿ ಇದನ್ನು ನಮಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗಿದೆ. ನೋಡಿ ನಾನು ಮಾಡ್ತಾಯಿದ್ದೀನಲ್ವ, ಇದೇ ರೀತಿಯಾಗಿ ನಿಮ್ಗೆ ಸಹ ಮಾಡ್ಕೊಳ್ಬೇಕಾಗಿದೆ. ನೆಕ್ಸ್ಟ್ ನೋಡಿ, ಒಂದು ಕೂಡ ಗಂಟು ಲಂಪ್ಸು ಏನೂ ಇರಬಾರ್ದು. ಸೊ ಈ ಒಂದು ರೆಮಿಡಿನ ಖಂಡಿತವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ ವೀಕ್ಷಕರೇ. ಬಿಳಿ ಕೂದಲು ಸಮಸ್ಯೆ ಹಾಗೂ ಕೂದಲಲ್ಲಿ ಇರ್ತಕ್ಕಂಥ ಡ್ರೈನೆಸ್, ಫ್ರೀಜಿನೆಸ್ ಎಲ್ಲದಕ್ಕೂ ಒಳ್ಳೆ ಆಗಿರೋಂಥ ರೆಮಿಡಿ ಇದೆ. ಸೊ ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಏನು ಮಾಡಬೇಕು ವೀಕ್ಷಕರೇ ಅಂದರೆ, ಫುಲ್ ಒನ್ ನೈಟ್ ನಮ್ಗೆ ಹೀಗೆ ರೆಸ್ಟ್ ಮೇಲೆ ಬಿಡಬೇಕು. ನೋಡಿ ಇವಾಗ ಕಲರ್ ಹೇಗಿದೆ, ನೆಕ್ಸ್ಟ್ ಮಾರ್ನಿಂಗ್ ನಿಮಗೆ ಕಲರ್ ತೋರಿಸ್ತೀನಿ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ. ಸೊ ನೋಡಿ ಈ ರೀತಿಯಾಗಿ ಲಿಡ್ ಹಚ್ಕೊಂಡು ಕವರ್ ಮಾಡಿಕೊಂಡು ಪೂರ್ತಿ 12 hours ಹಾಗೆ ಬಿಡಬೇಕು. ನೆಕ್ಸ್ಟ್ ಮಾರ್ನಿಂಗ್ ನಾನು ನಿಮ್ಮನ್ನು ತೋರಿಸ್ತೀನಿ ನೋಡಿ. ಸೊ ನೋಡಿ ಇವಾಗ ನೆಕ್ಸ್ಟ್ ಮಾರ್ನಿಂಗ್ ಯಾವ ರೀತಿಯಾಗಿದ್ದು ರೆಡಿ ಆಗಿದೆ ಅಂತ. ಸೊ ಇಲ್ಲಿ ನೀವು ನೋಡ್ಕೋಬೋದು ಯಾವ ಮಟ್ಟಿಗೆ ಕಪ್ಪು ಬಣ್ಣಕ್ಕೆ ತಿರುಗಿದೆ ಈ ಒಂದು ನ್ಯಾಚುರಲ್ ಆದ ಹೇರ್ ಬ್ಯಾಕ್. ಸೊ ಯಾವುದೇ ಒಂದು ಕೆಮಿಕಲ್ ಇಲ್ಲ, ಯಾವುದೇ ಒಂದು ರಸಾಯನ ಇಲ್ಲ, ಮನೆಯಲ್ಲಿ ತಯಾರು ಮಾಡಿಕೊಂಡು ನಾವು ಕೆಮಿಕಲ್ ಯುಕ್ತವಾದಂಥ ಡೈಸ್ನ ಬಳಸೋದು ಬಿಟ್ಟು ಈ ರೀತಿಯಾಗಿ ಬಳಸ್ಕೊಂಡ್ರೆ ನಮ್ಮ ಕೂದಲಾರೈಕೆ ಸಲುವಾಗಿ ತುಂಬಾ ಒಳ್ಳೆಯದು. ಸೊ ಈ ಒಂದು ಹೇರ್ ಪ್ಯಾಕ್ನ ಆಯಿಲ್ ಫ್ರೀ ಹೇರ್ ಮೇಲೆ ಹಚ್ಕೊಂಡು ಮಿನಿಮಮ್ 2 hours ಬಿಡಬೇಕು ವೀಕ್ಷಕರೇ. 1-2 ಗಂಟೆಗಳ ಕಾಲ ಹಾಗೆ ಬಿಟ್ಟು ಎಲ್ಲೆಲ್ಲಿ ನಿಮ್ಗೆ ಬಿಳಿ ಕೂದಲು ಸಮಸ್ಯೆ ಇದೆ ಎಲ್ಲ ಕಡೆಯೂ ಹಚ್ಕೊಂಡು 2 hours ಬಿಟ್ಟು ಆಮೇಲೆ ಬರೀ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. 15 ದಿವ್ಸಕ್ಕೆ ಒಂದ್ಸಲ ಈ ಒಂದು ಹೇರ್ ಪ್ಯಾಕ್ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ದಿನಗಳ ನಂತರ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗೇ ಆಗುತ್ತೆ. ಜೊತೆಗೆ ಕೂದಲು ತುಂಬ ಒಳ್ಳೆ ಸ್ಥಿತಿಯಲ್ಲಿ ಇರುತ್ತವೆ. ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್ ಬಾಯ್.